ನಮಸ್ಕಾರ ಫ್ರೆಂಡ್ಸ್, ಗಂಗರಾಜ್ ಲೈಫ್ ಸ್ಟೈಲ್ಗೆ ಸುಸ್ವಾಗತ. ನಾವು ನೋಡಿ ಇವಾಗ ಹೊಸ ವರ್ಷದ ಎಂಡಿಂಗಲ್ಲಿ ಡಿಸೆಂಬರ್ 28ನೇ ತಾರೀಕು ಭೂವರಗ ಸ್ವಾಮಿಗೆ ಬಂದಿದ್ದೇವೆ. ವಿಶೇಷ ಒಂದು ಪೂಜೆ ಮಾಡಿಸೋಣ ಅಂತೇಳಿ ಭೂವರಗ ಸ್ವಾಮಿಗೆ ಬಂದಿದ್ದೇವೆ. ನೋಡಿ ಸುತ್ತಲ ಮುತ್ತಲ ತುಂಬ ಚೆನ್ನಾಗೈತೆ. ನಾವು 2 ಸತಿ ಬಂದಾಗೂ ದೇವರ ದರ್ಶನ ಚೆನ್ನಾಗಿ ಆಗಿತ್ತು. ಈಗ ದೇವಸ್ಥಾನ ಸ್ವಲ್ಪ ಎಲ್ಲ ಕಂಪ್ಲೀಟ್ ಆಗಿದೆ. ನೋಡಿ ಸುತ್ತಲೂ ಪ್ರಾಂಗಣ ಚೆನ್ನಾಗೈತೆ. ಯಾರು ಜಮೀನು ತಗೋಬೇಕು, ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅನ್ನೋರು ಇಲ್ಲಿ ಬಂದು ದೇವರ ದರ್ಶನ ಮಾಡಿ 11 ಪ್ರದಕ್ಷಿಣೆ ಹಾಕಿ ಮಣ್ಣನ್ನು ತಗೊಂಡು ಪೂಜೆ ಮಾಡಿಸಿ 11 ಪ್ರದಕ್ಷಿಣೆ ಹಾಕಿ ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೋ ಅವರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತೇಳಿ ಇಲ್ಲಿನ ಒಂದು ವಿಶೇಷತನ ಇದೆ. ಹಂಗಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ನೋಡ್ರಿ, ತುಂಬ ಚೆನ್ನಾಗೈತೆ ಭೂವರಗ ಸ್ವಾಮಿಯ ದೇವಸ್ಥಾನ. ನೋಡಿ, ಸುತ್ತಲೂ 11 ಪ್ರದಕ್ಷಿಣೆ ಹಾಕಬೇಕು. ನಮ್ಮ ಮನೆಯವರು ಹಾಕಿದ್ದಾರೆ. ಹಂಗಾಗಿ ನೋಡಿ, ಆ ಕಡೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇವತ್ತು ವಿಶೇಷ ಏನಪ್ಪ ಅಂದರೆ ತುಂಬ ಚೆನ್ನಾಗಿ ದೇವಸ್ಥಾನವನ್ನು ಅಲಂಕಾರ ಮಾಡಿದರು. ಹಂಗಾಗಿ ಒಂದು ಒಳ್ಳೆಯ ವಿಶೇಷ ಸ್ಥಾನದಲ್ಲಿ ನಾವು ಬಂದಿದ್ದೇವೆ. ನೀವು ಭಕ್ತಾದಿಗಳು ಯಾರು ಈ ಭೂವರಗ ಸ್ವಾಮಿಗೆ ಬಂದು ಸೈಟ್ ತಗೋಬೇಕು, ಇಲ್ಲ ಜಮೀನು ತಗೋಬೇಕು, ಇಲ್ಲ ಮನೆ ಕಟ್ಟಬೇಕಾದ್ರೆ ಇಲ್ಲಿ ನೋಡಿ ಎಲ್ಲ ಇಕ್ಕಿದ್ದಾರೆ. ಇಲ್ಲಿ ಮಣ್ಣಿನ ಪೂಜೆಯನ್ನು ಮಾಡ್ತಾವ್ರೆ. ಹಂಗಾಗಿ ತುಂಬ ಚೆನ್ನಾಗಿದೆ. ಹಂಗಾಗಿ ಬಂದು ಈ ದೇವರ ದರ್ಶನವನ್ನು ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಒಂದು ಒಳ್ಳೆಯ ವಿಶೇಷ ಪೂಜೆ ಎಲ್ಲ ಇತ್ತು. ಇದು ವೈಕುಂಠ ಏಕಾದಶಿ ಇರೋದ್ರಿಂದ ತುಂಬ ಜನನೂ ಇತ್ತು ಇವತ್ತು. ಹಂಗಾಗಿ ನಾವು ಇವತ್ತು ವೈಕುಂಠ ಏಕಾದಶಿ ದಿನ ಬಂದಿದ್ದೇವೆ. ನೋಡಿ, ನಾವಿವಾಗ ದರ್ಶನ ಎಲ್ಲ ಆಯಿತು, ಆಚೆಗೆ ಬಂದು ಕುಂತಿದ್ದೇವೆ. ನೋಡಿ, ನನಗಂತೂ ತುಂಬ ಇಷ್ಟ ಆಯಿತು ಈ ದೇವರ ದರ್ಶನವನ್ನು ಮಾಡಿದ್ದಕ್ಕೆ. ಹಂಗಾಗಿ ನಿಮಗೂ ಹೇಳಿ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ನೋಡಿ. ನಾನು ವಿಡಿಯೋ ಜಾಸ್ತಿ ಮಾಡೋಕ್ಕಾಗಿರಲಿಲ್ಲ, ಕಾರಣಾಂತರಗಳಿಂದ ಸ್ವಲ್ಪ ವಿಡಿಯೋವನ್ನು ಡಿಲೇ ಮಾಡಿದ್ದೆ. ದಯವಿಟ್ಟು ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ. ಸುತ್ತಲ ಚೆನ್ನಾಗಿ ಮಾಡಿದರು. ಮುಂಚೆ ಎಲ್ಲ ಸ್ವಲ್ಪ ಇದಾಗಿತ್ತು. ಇವಾಗೆಲ್ಲ ನೀಟಾಗಿ ಸುತ್ತಲ ಪ್ರಾಂಗಣ ಮತ್ತು ದೇವಸ್ಥಾನದ ಕೆಲಸ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಹಂಗಾಗಿ ನೋಡಿರಿ, ಮುಂದೆಗಡೆ ಮನೆ ಕಟ್ಟಬೇಕಾಗಿರೋರು 2 ಇಟ್ಟಿಗೆ ತಗೊಂಡು ಅಲ್ಲಿ ದೇವರ ದರ್ಶನವನ್ನು ಪೂಜೆ ಮಾಡಿಸಿ, 1 ಇಟ್ಟಿಗೆ ಇಲ್ಲಿ ಇಟ್ಟು 1 ಇಟ್ಟಿಗೆ ಮನೆಗೆ ತಗೊಂಡು ಹೋಗ್ತಾರೆ. ನೋಡಿ, ನಿಮಗೂ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.